ಆತನು ಮುಂಗಾರಿನಂತೆಯೂ ಭೂಮಿಯನ್ನು ತಂಪು ಮಾಡುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು. ಹೋಶೇಯ 6ನೇ ಅಧ್ಯಾಯ 3ನೇ ವಾಕ್ಯ. ಒಬ್ಬ ವ್ಯಕ್ತಿ ಒಂದು ನಾಯಿಯನ್ನು ಸಾಕಿದ್ದ. ಆ ನಾಯಿಯನ್ನು ತುಂಬಾ ಪ್ರೀತಿಯಿಂದ ಸಾಕಿದ್ದ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಬೇಕಾದ ಆಹಾರವನ್ನು ಕೊಡುತ್ತಾ ಸಂಜೆಯ ಮತ್ತು ಬೆಳಗಿನ ವೇಳೆಯಲ್ಲಿ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದ. ಹೀಗೆ ಒಂದು ದಿನ ಹೊರಗೆ ಕರೆದುಕೊಂಡು ಹೋದಾಗ ಆ ನಾಯಿ ಬೇರೆ ಬೀದಿ ನಾಯಿಗಳನ್ನು ನೋಡಿತು. ಅವು ಆಟ ಆಡುತ್ತಾ ಸಂತೋಷದಿಂದ ಇದ್ದದ್ದನ್ನು ನೋಡಿ ತಾನೂ ಅವರೊಂದಿಗೆ ಸೇರಿ ಸಂತೋಷದಿಂದ ಇರಬೇಕೆಂದು ಬಯಸಿತು. ಒಂದು ದಿನ ಆ ವ್ಯಕ್ತಿ ಮನೆಯ ಗಾರ್ಡನ್ನಲ್ಲಿ ನಾಯಿಯನ್ನು ಆಟ ಆಡಲು ಬಿಟ್ಟು ನಾಯಿ ಎಲ್ಲಿಗೂ ಹೋಗುವುದಿಲ್ಲ ಎಂದು ಮನೆಯ ಒಳಗೆ ಹೋದ. ಆತನು ಹೋಗುತ್ತಲೇ ನಾಯಿ ಓಡಿ ಹೋಯಿತು ಮತ್ತು ಆ ಬೀದಿ ನಾಯಿಗಳೊಂದಿಗೆ ಸೇರಿಕೊಂಡಿತ್ತು. ಇತ್ತ ನಾಯಿಯ ಮಾಲೀಕ ತುಂಬಾ ಹುಡುಕಿದ, ಆದರೆ ಎಲ್ಲೂ ಸಿಗಲಿಲ್ಲ. ಬೇಜಾರಿನಿಂದ ಮನೆಗೆ ಹೋದ. ಬೀದಿ ನಾಯಿಗಳೊಂದಿಗೆ ಸೇರಿಕೊಂಡ ನಾಯಿ ಸಂತೋಷದಿಂದ ಆಟವಾಡುತ್ತಿತ್ತು. ಆ ಬೀದಿ ನಾಯಿಗಳೊಂದಿಗೆ ಬೀದಿಯಲ್ಲಿ ಬಿದ್ದ ಆಹಾರವನ್ನು ತಿನ್ನುತ್ತಿತ್ತು. ಒಂದು ದಿನ ನಾಯಿಗಳಿಗೆ ತಿನ್ನಲು ಏನೂ ಸಿಕ್ಕಲಿಲ್ಲ. ಆಗ ಒಬ್ಬ ವ್ಯಕ್ತಿ ಕವರ್ನಲ್ಲಿ ಏನೋ ತೆಗೆದುಕೊಂಡು ಹೋಗುತ್ತಿದ್ದುದನ್ನು ನಾಯಿಗಳು ನೋಡಿ ಅದನ್ನು ಕಿತ್ತುಕೊಂಡು ಓಡಿ ಹೋಗೋಣ ಎಂದು ಮಾತಾಡಿಕೊಂಡವು. ಈ ಸಾಕಿದ ನಾಯಿಗೆ ಈ ವಿಚಾರವೆಲ್ಲ ಹೊಸದಾಗಿದ್ದುದರಿಂದ ಮನಸ್ಸಿನಲ್ಲಿ ಸ್ವಲ್ಪ ಭಯ ಹುಟ್ಟಿತು. ಆದರೂ ಆ ಬೀದಿ ನಾಯಿಗಳೊಂದಿಗೆ ಹೋಯಿತು. ಆ ನಾಯಿಗಳಲ್ಲಿ ಒಂದು ನಾಯಿ ಆ ವ್ಯಕ್ತಿಯ ಕೈಯಲ್ಲಿದ್ದ ಕವರನ್ನು ಕಿತ್ತುಕೊಂಡು ಓಡಿತು. ತಕ್ಷಣ ಎಲ್ಲ ನಾಯಿಗಳು ಓಡಿದವು. ಆ ವ್ಯಕ್ತಿ ಸಿಟ್ಟಿನಿಂದ ಕಲ್ಲನ್ನು ತೆಗೆದು ಹೊಡೆದ. ಆ ಕಲ್ಲು ಈ ನಾಯಿಯ ಕಾಲಿಗೆ ಬಿತ್ತು. ಆ ನಾಯಿಗೆ ನೋವಾದರೂ ಹಾಗೆಯೇ ಓಡಿತು. ಅನಂತರ ಆ ನಾಯಿಗಳು ಹೇಗೋ ತಪ್ಪಿಸಿಕೊಂಡು ಕವರಿನಲ್ಲಿ ಇದ್ದುದನ್ನು ಚೆನ್ನಾಗಿ ತಿಂದವು. ಈ ನಾಯಿಯ ಕಡೆ ಯಾವ ನಾಯಿಯೂ ಗಮನಿಸಲಿಲ್ಲ. ಆದರೆ ಈ ನಾಯಿ ಒಂದು ಕಡೆ ಕಾಲು ನೋವು, ಇನ್ನೊಂದು ಕಡೆ ತಿನ್ನಲು ಆಗದೆ ನರಳುತ್ತಿತ್ತು. ಈ ನಾಯಿಗೆ ನಡೆಯಲೂ ಆಗದೆ ಇದ್ದುದರಿಂದ ಎಲ್ಲಾ ನಾಯಿಗಳು ಬಿಟ್ಟು ಹೊರಟು ಹೋದವು. ಆಗ ಆ ನಾಯಿಗೆ ತನ್ನ ಯಜಮಾನನ ನೆನಪಾಯಿತು. ಆಗ ನಾಯಿ, ನಾನು ನನ್ನ ಯಜಮಾನನ ಬಳಿ ಇದ್ದಿದ್ದರೆ ಸಮಯಕ್ಕೆ ಸರಿಯಾಗಿ ಆಹಾರವು ದೊರೆಯುತ್ತಿತ್ತು ಮತ್ತು ಈ ಕಾಲು ನೋವು ಆಗುತ್ತಿರಲಿಲ್ಲ ಎಂದು ಹೇಳಿ ತನ್ನ ಯಜಮಾನನ ಬಳಿ ಹೋಯಿತು. ಆಗ ಆ ಯಜಮಾನ ಆ ನಾಯಿಯನ್ನು ನೋಡಿ ಸಂತೋಷದಿಂದ ಸ್ವೀಕರಿಸಿ ಆ ನಾಯಿಯ ಕಾಲಿಗೆ ಔಷಧಿ ಹಾಕಿ ಮತ್ತೆ ಮುಂಚಿನಂತೆ ಪ್ರೀತಿಯಿಂದ ನೋಡಿಕೊಂಡ. ಆಗ ಆ ನಾಯಿ ಮನಸ್ಸಿನಲ್ಲಿ, ಸಾಯುವಂತಾಗಿದ್ದ ನನಗೆ ಮತ್ತೆ ಹೊಸ ಜೀವ ಬಂತು, ಇನ್ನೆಂದೂ ನಾನು ಎಲ್ಲಿಗೂ ಹೋಗುವುದಿಲ್ಲ ಎಂದು ಹೇಳಿತು. ನೆಲ್ಮೆಯ ಸಹೋದರ ಸಹೋದರಿಯರೇ, ದೇವರು ನಮ್ಮನ್ನು ತುಂಬಾ ಪ್ರೀತಿಸುತ್ತಾರೆ. ಅವರ ಪ್ರೀತಿಯನ್ನು ಅರಿಯದ ನಾವು ನಮ್ಮ ಸಂತೋಷಕ್ಕಾಗಿ ದೇವರನ್ನು ಮರೆತು ನಮ್ಮದೇ ದಾರಿಯನ್ನು ಹಿಡಿದು ಜೀವಿಸುತ್ತೇವೆ. ಇದರಿಂದ ನಮಗೆ ಅಲ್ಪ ಸಂತೋಷ ದೊರೆತರೂ ಆ ಸಂತೋಷ ದೀರ್ಘಕಾಲ ಇರುವುದಿಲ್ಲ. ಇದರಿಂದ ನೆಮ್ಮದಿ ಕಳೆದುಕೊಂಡು ಅಸಮಾಧಾನಕ್ಕೆ ಒಳಪಡುತ್ತೇವೆ. ಪ್ರಿಯರೇ, ಸಂತೋಷ, ನೆಮ್ಮದಿ, ಸಮಾಧಾನ ಕಳೆದುಕೊಂಡಿರುವ ಕುಟುಂಬಗಳೇ ಮತ್ತು ಹೃದಯಗಳೇ, ನೀವು ಮತ್ತೆ ಸಂತೋಷ, ನೆಮ್ಮದಿ, ಸಮಾಧಾನದಿಂದ ಜೀವಿಸಬೇಕೆಂದರೆ ತಂದೆಯಾದ ದೇವರ ಬಳಿಗೆ ಬನ್ನಿರಿ. ಹೇಗೆ ಸತ್ತಂತಾದ ಭೂಮಿಗೆ ಮುಂಗಾರು ಹಿಂಗಾರು ಮಳೆಯು ಬಂದು ಹೊಸ ಜೀವವನ್ನು ನೀಡುತ್ತದೋ ಹಾಗೆಯೇ ದೇವರೂ ಕೂಡ ತಮ್ಮ ಆಶೀರ್ವಾದದಿಂದ ನಿಮ್ಮನ್ನು ತುಂಬಿಸಿ ಸಂತೋಷ, ನೆಮ್ಮದಿ, ಸಮಾಧಾನದಿಂದ ಜೀವಿಸುವಂತೆ ಮಾಡುತ್ತಾರೆ. ಜೈ ಯೇಸು ಕ್ರಿಸ್ತ.